ಲಗೇಜಸ್ ಇರ್ತದೆ ಲಗೇಜ್ ಇರ್ತದೆ. ಯಾವುದಾದ್ರೂ ಒಂದು ಚಾನ್ಸ್ ಎದುರಿಸೋದು ಸಿಕ್ಕಿದ್ನ ಯಾವುದೂ ಮಿಸ್ ಮಾಡ್ಕೊಬೋದು. ಎದುರಿಸೋದು ಸಿಕ್ಕಿದ ಚಾನ್ಸ್ ಹಿಂಗೆ ಗೈಸ್. ನಾವು ಲಡಾಖಿಗೆ ಹೋಗ್ಬೇಕಾದ್ರೆ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಈ ಟೈಮೆಲ್ಲ ಪ್ರಿಪೇರ್ ಆಗಿ ಹೋಗ್ತಿದ್ದೀನಿ, ಗೊತ್ತಿಲ್ಲ ಏನು ಇಟ್ಕೋ. ನೀನು ಇಟ್ಕೊಂಡ್ರೆ ಫೋನ್ ನಾನು ಹಾಕೋಬೋದು. ಯಾವಾಗಲೂ ಕನ್ಫ್ಯೂಷನ್ ಅದೇಳಿಬೇಕು ಆ ಕಡೆ. ಎತ್ತು ಫುಲ್ಲಿನ ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಲೊಕೇಶನಲ್ಲಿ ಇರ್ತೀವಿ. ಎಲ್ಲಿ ಅಂತ ನೋಡಿ ಗಾಯ್ಸ್. ಮತ್ತೆ ಲಡಾಖ್ ಹೋಗ್ತಾ ಇದೀವಿ ಗಾಯ್ಸ್. ಅಷ್ಟೇ, ಬಾಯ್ ಗೈಸ್. ಇನ್ನೇನು ಲ್ಯಾಂಡಿಂಗ್ ಆಗುತ್ತೆ, ಇನ್ನೊಂದು 10 ಮಿನಿಟ್ಸ್. ನವೀನ್ ಏನು ಮಾಡ್ತಾ ಇದ್ದಾನೆ ನೋಡಿ ಗೈಸ್. ಅವಳಿಗೆ ಫೋಟೋ ನೋಡಿ ನೀನು ಹೆಂಗೆ ಹೊಡಿಬೋದು ಅಂತ ಯೋಚನೆ ಮಾಡೋದು. ನೆಟ್ವರ್ಕ್ ಸಿಕ್ಕಿದ್ಮೇಲೆ ಇನ್ನೂ ಪಿಂಕಿಗೆ ಕಳಿಸು, ಯುಕ್ತಕ್ಕೆ ತೋರಿಸು ಅಂತ ಹೇಳೋದು ಇದು. ಆಮೇಲೆ ಏನು ಕೆಳಗಡೆ ಇಳಿದ್ಮೇಲೆ ಸುಷ್ಮಿತಾ ಕಂಗಲ್ಲ ತೋರಿಸ್ತೀನಿ. ಕಳ್ಸ್ಕೊಂಡ ನೀನು. ಸೊ ಗೈಸ್, ನನ್ನ ಲಗೇಜು ಗೈಸ್ ಇಲ್ಲಿ ನೋಡಿ ಗೈಸ್. ನಮ್ಮ ಬಾವುಟ ಹೆಂಗಿದೆ ನವೀನ? ಸೊ ಗೈಸ್, ಯಾರು ಫೈನ್ ಕಟ್ಟಿದ್ದು ಅಂತ ಗೆಸ್ ಮಾಡಿ ಅಂತ ಹೇಳಿದ್ನಲ್ಲ. ಯಾರು ಕಟ್ಟಿದ್ದು ನವೀನ? ಯಾರು ಕಟ್ಟಿಲ್ಲ, ಆದ್ರೆ ಕಟ್ಟಬೇಕಾಗ್ದಿದ್ದು ನಾನೇ. ಹೌದು, ನೀನೇ ಕಟ್ಟಬೇಕಿದ್ದು. ಅದಕ್ಕೆ ಗೈಸ್ ಇಲ್ಲಿ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಜಾಕೆಟ್ನ. ನಾನೇನೋ ಒಂದು ಕಡೆ ಮಾತ್ರ ಕಟ್ಟಬೇಕು ಅಂದ್ಬಿಟ್ಟು ಕಟ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. 1400 ಇರುತ್ತೆ. ಆಮೇಲೆ 6000 ಕಟ್ತೀಯ ನೀನು ಅಂತಂದ. ಆಮೇಲೆ 6000 ಬೇಡಪ್ಪ, ಇನ್ನೂ 1000 ಆದರೆ ಅದು ಬೇಜಾರೆಲ್ಲ ಕಟ್ತಾ ಇದ್ದೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಆದರೂ ಇವಾಗ ತೊಗೊಂಡಿದ್ದೀನಿ ಗೈಸ್. ಕ್ಯಾಬ್ ಬಂದಿದೆ. ಸೊ ಬನ್ನಿ ಹೊರಡುವ. ಅಕ್ಕ ನವೀನ ಇದು ನೀನು ಫ್ಲೈಟಲ್ಲಿ ಕೂತ್ಕೊಂಡು ಏನೋ ಎಡಿಟ್ ಮಾಡೋಣ ತೋರಿಸ್ತಾನೆ. ಅದಕ್ಕೆ ಪಿಂಕಿ ಕಳಿಸು, ಯುಕ್ತಂಗೆ ತೋರಿಸ್ತಾನೆ. ನಾನೊಂದು ಎಡಿಟ್ ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ. ನವೀನ್ ಬರ್ತಡೆಗೆ ಅದನ್ನ ಇದನ್ನ ಹಾಕೋಣ, ಸ್ಟೋರಿ ಹಾಕಕ್ಕ. ಎಸ್, ರೆಡಿನಾ? ನವೀನ ಫೋಟೋಶೂಟ್ ಚಿಕ್ಕ ವಯಸ್ಸಲ್ಲಿದ್ದ ಫೋಟೋಶೂಟ್ ಮಾಡಿಸಿರ್ಲಿಲ್ಲ ಅಂತೆ, ಅದಕ್ಕೆ ನಾನು ಫೋಟೋಶೂಟ್ ಮಾಡಿಸ್ದೆ. ಮೀಸೆ ಬಂದಿರೋ ಮಗು ಯಾವ್ದಕ್ಕ? ಏನ್ ಮಾಡಕ್ಕಾಗುತ್ತೆ, ಈಗ ದೊಡ್ಡವರಾಗ್ಬಿಟ್ಟಲ್ಲ ಮೀಸೆ. ಯುಕ್ತಂಗೆ ಇದನ್ನ ಪಿಂಕಿ ಕಳ್ಸಿ. ಯುಕ್ತ ಏನೋ ಪಿಂಕಿ ತೋರಿಸ್ತಾಳೆ ಯುಕ್ತಂಗೆ. ಏನಂತ ಗೊತ್ತಾ? ಗಜ್ಗ ಯಾಕೆ ಹೋಗಿ ಇಟ್ಬಿಟ್ಟಿದ್ಯಾ, ಎಲ್ಲರೂ ಹೊಸ್ತಂದೆ ನೀನು ಲೈಕ್ ಸುಳ್ಳು ಹೇಳ್ತೀಯಾ ಅಂತ. ಗೈಸ್, ಯಾರೋ ನನಗೆ ಈ ಸಲ ನೋಡು ನೋಡು ಅಂದ. ನೋಡಿ ನೋಡಿ, ಇದು ಆಲ್ರೆಡಿ ತಾತಪ್ಪ. ಇದನ್ನ ಯಾಕೆ ಆ್ಯಪಲ್ ನೆಸ್ಟ್ ಅಂತ ಕರೀತಾರೆ ಹೇಳಿ ನೋಡುವ. ಆಪಲ್ ಬೆಳೀತಾರಲ್ಲ ಅದಕ್ಕೆ. ಅಲ್ಲ, ಇಲ್ಲಿ ಆಪೋಸಿಟಲ್ಲೇ ಮರ ಇದೆಯಲ್ಲ. ಬಟ್ ನೆಕ್ಸ್ಟ್ ಒಂದು 2 months ಆದಮೇಲೆ ಬರೋದು. ಅದು ನಮ್ಮ ರೂಮು, ಇದು ಇವರಿಬ್ರು ರೂಮು ಸೇಮೇ ಇದೆ. ಆದರೆ ಎಷ್ಟು ದೊಡ್ಡ ಇವನಂದರೆ ಇವರು
ಅಲ್ಲಿ ಅಲ್ಲಿ ವ್ಯೂ ಹೆಂಗಿದೆ ಗೊತ್ತಾ. ನಾನಿಲ್ಲ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತೀನಿ ಅಷ್ಟೇ ನಾನು. ಅಲ್ಲಿ ನೋಡಲಿ, ಅದಕ್ಕೆ ನಿಮ್ಗೋಸ್ಕರ ಒಂದು ಬೋರ್ಡ್ ಇಕ್ಕಿ ನೋಡಲಿ. ಏನಂತ ಆದ್ರೂ ಡಿಸ್ಟರ್ಬ್ ಮಾಡ್ತೀನಿ ನಾನು ಬಂದು. ಗೆಟ್ ಲಾಸ್ಟ್. ಮಳೆಗೆ ನಾವು ಮನಾಲಿಗೆ ಬಂದ್ಮೇಲೆ ಚಿಕ್ಕಮಂಗ್ಳೂರಲ್ಲಿ ಮಳೆ ಆಗ್ತಿದೆ ಗೊತ್ತಾ. ಅಯ್ಯೋ ನಿಜ, ಇಲ್ಲೂ ಮಳೆ ಆಗ್ತಿದೆ. ಬ್ಯಾಗಲ್ಲಿದೆ. ಯಾಕೆ ನೀನು ಹಾಕೊಂಡು ಇವನು ಫುಲ್ ಟ್ರೆಕ್ಕಿಂಗು, ಅಣ್ಣನೂ ಫುಲ್ ಟ್ರೆಕ್ಕಿಂಗು, ನವೀನೂ ಫುಲ್ ಟ್ರೆಕ್ಕಿಂಗ್. ಇಬ್ರು ಟ್ರೆಕ್ಕಿಂಗ್ ಹಂಗೆ ರೆಡಿ ಆಗಿರೋ ಇಬ್ರು ಟ್ರೆಕ್ಕಿಂಗ್ ಅಂತ. ಅದನ್ನೇ ಹೇಳಿದ್ದು. ಓ ಮಳೆ ಬಂತು ಮಳೆ ಬಂತು. ಅಲ್ಲೆಲ್ಲ ಬೀಳ್ತಾ ಇರುತ್ತೆ ಮೇಲೆ. ನೈಸ್, ಚೆನ್ನಾಗಿದೆ. ಹಾಂ, ಅಲ್ಲಿ ಹೋದಾಗಿರಲ್ಲ ಮೋಸ್ಟ್ಲಿ. ಯಾ ಕರೆಕ್ಟ್, ಹೌದು. ಸಡನ್ ಆಗಿ ಆಗಬಹುದು ಕರೆಕ್ಟ್. ಸೊ ಗೈಸ್ ನೋಡಿ ಗೈಸ್, ಎಲ್ಲರೂ ಔಟ್ಫಿಟ್ಟು. ನಾನು ಸುಷ್ಮಿತಾ ಅಕ್ಕ ಕಾರ್ಡ್ ಸೆಟ್ ಬ್ರೌನ್ ನಾನು ಬ್ಲ್ಯಾಕು. ನವೀನ ಮತ್ತೆ ಅಲ್ಲ ಇದೊಂದು ಮಾತ್ರ ಬೇರೆ ಅಷ್ಟೇ. ಮುಟ್ಟ ಇವನು ಗ್ಲೌಸ್ ಹಾಕೊಂಡು ಮುಟ್ಟು ಅಂತೀನಿ ನೋಡಕ್ಕ. ಅವನು ಸ್ಟ್ರೀಟ್ ಸಾಕಾಗೈತೆ. ಮಿನಿಸೋ ಚೆನ್ನಾಗಿದೆ ಸ್ಟ್ರೀಟ್ ಇದೆ ಒಳಗಡೆ. ಮಳೆ ನೋಡಿ ಹೆಂಗೆ ಬರ್ತಾಯ್ತು. ಮರಗಳು ನೋಡಕ್ಕೆ ಮಳೆ ಒಂದು ಬರಬಾರ್ದಿತ್ತು. ಮರಗಳು ಸಾಕಾಗೈತೆ. ಆದರೆ ಮಳೆ ಬಂದಿಲ್ಲ, ಇನ್ನೂ ಸೂಪರ್ ಆಗಿದೆ. ಬೈಕ್ಸ್ ಹ್ಞೂ ಅಲ್ಲ, ಆಲ್ರೆಡಿ ಡ್ಯೂಟ್ಸ್ ಐತೆ. ಅಂದ್ರೆ ಹಿಂಗ ಸ್ನೋ ಆಫ್ ಮೈ ಲೈಫ್. ಯೆಸ್ ಸ್ನೋ. ಇಲ್ಲಿ ಚೂಡು ಇಲ್ಲ ಸ್ನೋ ಬೀಳ್ತೈತಲ್ಲ, ಇಲ್ಲ ಸ್ನೋ ಬೀಳ್ತೈತಲ್ಲ ಬಿತ್ತಲ್ಲ ಇದ್ರ ಮೇಲೆ. ಸೊ ಗೈಸ್, ನವೀನ ನೀನ್ ಹಿಂದೆ ಸ್ನೋ ಹೆಂಗಿದೆ ಗೈಸ್. ನನ್ನ ಫಸ್ಟ್ ಸ್ನೋ ಫಾಲ್ಸ್. ಮನಾಲಿ ಫಸ್ಟ್ ಸ್ನೋ ಫಾಲ್. ಹೇ, ಮನಾಲಿ ಮೊನ್ನೆಯಿಂದನೂ ಸ್ನೋ ಫಾಲ್ ಆಗ್ತಿದ್ಯಾ ಹುಚ್ಚ? ನನ್ನ ಲೈಫಿನ ಫಸ್ಟ್ ಸ್ನೋ ಫಾಲ್ ಇದು. ನಿಮಗೆ ಮುಂಚೆ ನೋಡಿದ್ದೀರಾ? ಇಲ್ಲ, ಸ್ನೋ ಸಿಟಿ ಅಲ್ಲ. ಸೊ ಗೈಸ್, ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಕಡೆ ಬಾ. ಸೊ ಗೈಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಗೈಸ್. ಇಲ್ಲಿನ ದೇವಸ್ಥಾನ ಹೆಂಗಿದೆ ಅಂತ. ಓ ಸೋ ಕ್ಯೂಟ್. ಟೆಂಪಲ್ ಜನ್ ಅದ್ರಲ್ಲಿ ಫೋಟೋ ತೆಗ್ಸ್ಕೊಡು. ನೋಡಿ ನೋಡಿ ಇಲ್ಲಿ. ಆಮೇಲೆ ಏನು ಗೊತ್ತಾ, ಕೈ ಮೇಲೆ ತೋರಿಸ್ಬಿಡು ಏನಾದ್ರು. ಇಲ್ಲೆಲ್ಲ ಇದೆ ಗೈಸ್. ನಾನು ಗ್ಲೌಸ್ ಹಾಕಿಲ್ಲ ಗೈಸ್, ಕೈ ಫುಲ್ ಕೊರಿತಾ ಇದೆ. ಬ್ಯಾಗ್ ಹಿಡ್ಕೊಂಡಿರೋದಕ್ಕೆ ತರ್ಸ್ಕೊಂಡು ಬ್ಯಾಗಲ್ಲಿ ಇದೆ, ಹಾಕೋತೀನಿ. ಈಗ ಹಾಕೋಬೇಕು ನಾನು. ಸೊ ಬನ್ನಿ, ಇವಾಗ ಟೆಂಪಲ್ ಹೆಂಗಿದೆ ಅಂತ ಇದು ಶಾರ್ಟ್ಸ್ ಹಾಕ್ತೀನಿ, ತೋರಿಸ್ತೀನಿ. ನಿನ್ನ ಜೊತೆಗೆ ಆ ವ್ಯೂ ಹೆಂಗಿದೆ ಗೊತ್ತಾ? ಹಾಕ ಕುಲ್ಲು ಪಟ್ಟು. ಕಾಶ್ಮೀರದಲ್ಲಿ ಟಾಟಾನ ತಾಣ, ಓಹೋ ಪ್ರೇಮ ಕಾಶ್ಮೀರ. ನಮ್ದು ಹಾಕ್ತಾರೆ, ಆಮೇಲೆ ಅದು ಯಾವುದೋ ಮೊಲ ಕೊಡ್ತಾರೆ, ಮೊಲೆಯಲ್ಲಿ ಇಟ್ಕೊಂಡು ಹೋಗ್ಬಿಟ್ಟಾರ ಐಸ್. ಉಪ್ಪು ನೋಡ್ರಿ, ಮೊಲಗಳೆಲ್ಲ ಹಿಂಗೆ ಇಟ್ಕೊಂಡು ಹೋಗ್ತಾರಲ್ಲ. ಹೂವಾಗಿಯವ ಎಲ್ಲ ಕೊಡಲ್ಲ.
ನೋಡಿ ಜ್ಯುವೆಲರಿ ಇಲ್ಲ ಅಂತ ಹೇಳ್ತಿದ್ರು ನೋಡಿ, ಐತೆ ಬೇಜಾನೈತೆ. ಆಂಟಿ ಹಿಂಗೆಲ್ಲ ಏನಂತಾರೆ ಮುಂಗಾರು ಮಳೆ ಹಚ್ಚಿ, ಮುಂಗಾರು ಮಳೆ ಹಚ್ಚಿ, ಹೊಲ ಕಡೆ ಐತೆ ಮುಂಗಾರು ಮಳೆ ಹಚ್ಚಿ, ಮುಂಗಾರು ಮಳೆ ಹಚ್ಚಿ. ವಾ ಇದು ಆಫ್ ಮಾಡಪ್ಪ, ಹಂಗೆ ಇದು ಆಫ್ ಮಾಡಪ್ಪ ಹಂಗೆ. ಯಾಕೆ ಎದ್ರಕತ್ತಿದ್ಯಾ? ಅದೇನ್ ಮಾಡೋದದು? ನಿಮ್ ಟೋಕೆ ಇದ್ದಂಗೆ ಆಯ್ತು, ನಿಮ್ ಟೋಕೆ ಇದ್ದಂಗೆ ಆಯ್ತದು. ನಗು ನಗು. ಸೊ ಗೈಸ್ ಈಗ ನವೀನ್ ರೆಡಿ ಆಗ್ತಾ ಇದ್ದಾನೆ ಗೈಸ್. मेरे को भी दियो. ಸೊ ಗೈಸ್ ಇವಾಗ ನಾವು ಟಿಬೆಟ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನದು? ಬುದ್ಧಿಸ್ಟ್ ಮಾನಸ್ಟ್ರಿ. ಅಯ್ಯೋ ಬಿಡಬಿಟ್ಟೆ ಗೈಸ್ ನೋಡಿ, ಹೊಗೆ ಬರ್ತಿದೆ ಅಂದರೆ ಅಷ್ಟು ಚಳಿ ಇದೆ. ಅಯ್ಯೋ ಶ್ಯಾ, ಟೈಮಿಂಗ್ ಇರುತ್ತೆ ಅನ್ಸುತ್ತೆ. ಕ್ಲೋಸ್ ಆಗಿಬಿಟ್ಟಿದೆ. ಓಪನ್ ಇದೆಯಾ? ಎಂಟ್ರೆನ್ಸ್ ಫ್ರಮ್ ಮೇನ್ ಗೇಟ್ ಇನ್ ಫ್ರಂಟ್ ಆಫ್ ನಾರ್ಮಲ್ ಹಾಕೊಂಡಿದ್ದೆ, ಇದೊಂದೇ ಹಾಕೊಂಡಿದ್ವಿ ಅನ್ಸುತ್ತೆ. ಅಲ್ಲ ಅಂದರೆ ಚಳಿ ಏನು ಅಷ್ಟಾಗ್ತಿಲ್ಲ, ಬಟ್ ಅದು ನೆಂದಿರೋದಕ್ಕೆ ಚಳಿ ಆಗ್ತಾ ಇದೆ. ಇಲ್ಲಿ ಯಾವುದೋ ಟೀ ಕುಡಿಯೋಕಂತ ಬಂದ್ವಿ ಈಗ. ಅಲ್ಲೆಲ್ಲ ತಿನ್ನೋ ಬದಲು ಇವಾಗ ಮ್ಯಾಗಿ ತಿಂದು ಟೀ ಕುಡಿಬೋದಿತ್ತು ಅಂತ ಇವಾಗ ಅನ್ನಿಸ್ತು ಅಣ್ಣ ಹೇಳಿದ್ಮೇಲೆ. ಬಟ್ ಏನು ಮಾಡೋಕ್ಕಾಗಲ್ಲ. ನೀವು ಹೇಳಿದ್ರಲ್ಲ ಅಲ್ಲಿ ತಿನ್ನೋ ಬದಲು ಇವಾಗ ಮ್ಯಾಗಿ ತಿಂದು ಟೀ ಕುಡಿಬೋದಿತ್ತು ಅಂತ. ಸುಶ್ಮಿತಾ ಹೇಳಿದ್ದಲ್ಲ ಹೋಟ್ಲಿಗೆ ಒಂದು ಚೆನ್ನಾಗಿ ತಿನ್ನೋಣ. ನಿಮ್ಮ ಹಿಂದೆ ದೇವ್ರ ಥರ ಬರ್ತಾ ಇದೆ ನಡ್ಕೊಂಡು. ನೀವು ಹೇಳಿ ನೀವು ದೇವ್ರ ಹಿಂದೆ ಬರಲ್ಲ ಯಾವತ್ತು, ಮತ್ತೆ ಮುಂದೆ ಹೋಗ್ತಾನೆ. ಜನಗಳು ದೇವ್ರ ಹಿಂದೆ ಬರೋದು. ಹಿಂಗೆ ನೋಡಿ ಹೋಗಿ ಹಾಂ ಹೋಗೆ ನಾನು ಹಾಳು ಮಾಡಿದ್ದು ಛತ್ರಿನ ಪಾಪ. ನವೀನ ಸರಿ ಮಾಡ್ದ ನವೀನ. ಪ್ರಪಂಚದಲ್ಲೇ ಗ್ಲೋಸ್ ಹಾಕೊಂಡು ಛತ್ರ ರೆಡಿ ಮಾಡಿದ್ ಮಟ್ಟ ಮೊದಲು ಹೊಡಿರಿ ಬಾಟಿರಿ ಗೈಸ್. ಆಚೆಗಡೆ ಹೆಂಗ್ ಸ್ನೋ ಬರ್ತಿದೆ ಅಂದರೆ ನಾವಿವಾಗ ತಾನೇ ರೂಮಿಗೆ ಬಂದ್ವಿ. ಆಚೆ ಮಳೆ ಬರ್ತಿತ್ತು, ನಾವು ಬೈಕೊಂಡ್ ಬಂದ್ವಿ ಮಳೆ ಈಗಲೇ ಬರ್ಬೇಕಂತ. ಸ್ನೋ ಗೊತ್ತಾ ಆಚೆಗಡೆ. ಓ ಮೈ ಗುಡ್ನೆಸ್, ಸೀರಿಯಸ್ ಇಷ್ಟು ಫಿಶ್. ಓಕೆ ಗೈಸ್, ವಿಡಿಯೋಸ್ ಫೋಟೋಸ್ ತಕೊಂಡು ಸಿಗ್ತೀನಿ. ಸಕ್ಕತ್ತಾಗಿದೆ. ಇವ್ನು ನೋಡಿ ಗೈಸ್, ಈ ಶೋಕಿ ಯಾರು ಮಾಡ್ತಾರೆ? ನಾವು ಬಂದು ವಾರ್ಮರ್ ಹಾಕೊಂಡಿದ್ರೆ ಇವನು ಬಟ್ಟೆ ಬಿಚ್ಕೊಂಡು ಬಾಡಿ ತೋರಿಸ್ತೀನಿ ಅಂದ್ಬಿಟ್ಟು ಹೋಗಿ ವಿಡಿಯೋ ಮಾಡ್ತಾನೆ ಗೈಸ್. ಹೆಂಗ ಬರ್ತಿದೆ ಅಂದ್ರೆ ಸ್ನೋ. ಅಕ್ಕ ಪುಣ್ಯ ಮಾಡಿರೋರ್ಗೆ ಅಂತ ಗೈಸ್ ಸ್ನೋ ಸಿಗೋದು. ನಾವು ಯಾವ ರೇಂಜ್ ಪುಣ್ಯ ಮಾಡಿದ್ರು ದೇವ್ರನ್ನ ಗೊತ್ತಲ್ಲ. ಹೆಂಗ್ ಕಾಣಿಸಿದ್ರೆ ಗೊತ್ತಾ, ನೀವು ಫುಲ್ ಕೆಂಪಗಾಗ್ಬಿಟ್ಟಿದ್ದೀರಾ. ಸಿಗಲ್ಲ ಅಂದ್ರೆ ಸಿಕ್ತು. ಈಗ ನೋಡಿದ್ರೆ ಇಲ್ಲಿ ನೋಡಿ ಒಂದ್ಸರಿ ಬರೋಣ ಸುಮ್ಮನೆ. ಹೌದು ಗೈಸ್, ಇಲ್ಲಿ ನೋಡಿ